ನನಗೆ ಚೆನ್ನಾಗಿ ಜ್ಞಾಪಕ ಐತೆ. ಹೆಸರುಘಟ್ಟಕ್ಕೆ ನಾನು ಅವಾಗ ಸೈಕಲ್ ತೊಳ್ಕೊಂಡು RSS ಬರುವಾಗ ಈಗಲೂ ಒಂದು ಬೇಕರಿ ಐತೆ ಮೂಲೆಯಲ್ಲಿ. ಊಟ ಆಗ್ತಾ ಇಲ್ಲ ಯಾರು ಇದ್ರಲ್ವ ಅಲ್ಲಿ, ಅಷ್ಟು ಬಡತನ ಇತ್ತು, ಬರೀ ವ್ಯವಸಾಯ. ನಮ್ಮಲ್ಲೂ ಅದೇ ಪರಿಸ್ಥಿತಿ. ಅವಾಗ ಮುತ್ತಣ್ಣವರು ನಮ್ಮನ್ನ ಬೆಳೆಸಿದಂಥವ್ರು. ಮುತ್ತಣ್ಣ ನನ್ನ ಒಬ್ಬನ, ಯಾಕಂದ್ರೆ ನಮ್ಮನೆ ಬಂದಾಗ ಊಟ ಮುತ್ತಣ್ಣ ನಮ್ಮನೆಗೆ ಊಟ ಮಾಡೋರು. ಅದಕ್ಕೆ ಏನು ಮಾಡೋರು, ನನ್ನ ಒಬ್ಬನ ಕರೆ ಒಳಕ್ಕೆ ಬಾ ಅಂತೇಳಿ ಮುದ್ದೆ ಇಕ್ಕೋರು. ಮುದ್ದೆ ತಿಂತಾ ಇದ್ವಿ. ಜೇಣ್ಣವ್ರನ್ನೆಲ್ಲ ಆಚೆ ಕೊಂಡಿಸೋರು. ನನಗೂ ಅವಾಗ ಜೇಣ್ಣನ್ ಕರೆದು ಅರ್ಧ ಮುದ್ದೆ ತಿನ್ಬೇಕು ಅಂತ ಅನಿಸ್ತಾ ಇರಲಿಲ್ಲ, ತಿನ್ಬಿಡ್ತಾ ಇದ್ದೆ ನಾನು. ಜೇಣ್ಣು ಏನ್ ಸರ್ ಒಳಗೆ ಕರೆದಿತ್ತು ಅಂದ್ರು. ಜೇಣ್ಣು ಮುದ್ದೆ ಅಂತಂದ್ರು. ನಮ್ಮನ್ನು ಕರೆದೇ ಇಲ್ಲ ಸರ್. ಆಯ್ತು ನಡೀರಿ ಅಂತೇಳಿ ಅಲ್ಲಿ ಬೇಕರಿಯಲ್ಲಿ ಬನ್ಗಿನ್ ತಗೊಂಡು ತಿನ್ಕೊಂಡು ನಾವು ಬರ್ತಾ ಇದ್ವಿ. ಅಷ್ಟು ಕೊಟ್ಟು ಇವತ್ತು ನಾನು 47 ವರ್ಷ ಆಯಿತು ಕ್ಷೇತ್ರದಲ್ಲಿ ಸೈಕಲ್ ಹೊಡ್ಕೊಂಡು ಸುತ್ತಿ 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 ಕ್ಷೇತ್ರ ಬಿಟ್ಟು ನಾನು ಎಲ್ಲೂ ಹೊರಗಡೆ ಹೋಗಲೇ ಇಲ್ಲ. ಇವತ್ತು ಯಾರಾದರೂ ಯಾವುದೇ ಪಾರ್ಟಿಯವರು ಇರಲಿ, ಕ್ಷೇತ್ರದಲ್ಲಿ ನೀವು ಇವತ್ತೇ ನೋಡ್ತಾ ಇರೋ ಅಂತ ಯಾರನ್ನ ಇದ್ರೆ ಹೇಳ್ರಿ ನೋಡೋಣ. ನಾನು ಕೇಳ್ತೀನಿ, ನಾನು ಇವತ್ತು ನೋಡ್ತಾ ಇದ್ದೀನಿ, ಇಲ್ಲ ನೋಡಿದ್ದೀವಿ ಅಂತ. ಯಾರನ್ನ ಹೊಸದಾಗಿ ಸೊಸೆ ಬಂದಿರಬೇಕು, ಇಲ್ಲ ಯಾರನ್ನ ಬಾಡಿಗೆ ಬಂದಿರೋರು ಈಗ ನಾನು ನೋಡದೇ ಇರ್ಬೋದು. ಮಿಕ್ಕಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಪರಿಚಯ ಇರ್ತಕ್ಕಂಥದ್ದು. ಮತ್ತು ರಾಜಕಾರಣಕ್ಕೋಸ್ಕರ ನಾನು ಬಂದವನಲ್ಲ. ರಾಜಕಾರಣನು 78ನೇ ಇಸ್ವಿ ಎಮರ್ಜೆನ್ಸಿ ಆದಾಗ ನಾನು RSS ಜಾಯಿನ್ ಆಗಿದ್ದು. ಅವಾಗೆಲ್ಲ MLA ಗಿಮ್ಮೆಲ್ಲೆ ನಮ್ಗೆ ಏನು ಗೊತ್ತಿಲ್ಲ. ಕೊನೆಗೆ ನಾನು ಜಿಲ್ಲಾ ಪಂಚಾಯತ್ ನಿಂತ್ಕೊಂಡು 95ನೇ ಇಸ್ವಿನಲ್ಲಿ. ಅವತ್ತು ಗೆಲ್ಲಿಸಿದ್ರು ಜನ ನನಗೆ. ಆ ಓಟ್ ಕದ್ಬಿಟ್ಟು ಸೋತದೆ ಹೋಗುವಂತ ಬಂದ್ರು ಮನೆ ಕಡೆ. ಬಂದೆ, ನಾನೇ ತಲೆ ಕೆಡಿಸ್ಕೊಂಡಿಲ್ಲ. ಅದಾದ್ಮೇಲೆ ಮತ್ತೆ ಜನ ನನ್ನನ್ನು ಒಂದ್ಸರಿ, ನಮ್ಮ ಮನೆಯವ್ರನ್ನ 2 ಸರಿ ಗೆಲ್ಲಿಸಿದ್ರು. MLA ಆಗಿ ಕೂಡ ಗೆಲ್ಸ್ಕೊಂಡು ಹೋಗ್ತಾರೆ. ಶಕ್ತಿ ಮೀರಿ ಕೆಲಸ ಅಂತೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಬೆಳಗ್ಗೆ ಮನೆ ಬಿಟ್ಟರೆ ಫಂಕ್ಷನ್ ಸುತ್ಕೊಂಡು ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಕೂಡ ಮಿಸ್ ಮಾಡೋದು. ನಾನು ಮಿಸ್ ಮಾಡಿದ್ರೆ ಬೇರೆ ಬೇರೆ ಕಾರಣಗಳಿಂದ ಆಗ್ಬೋದು, ಅಷ್ಟು ಬಿಟ್ಟರೆ ಎಲ್ಲ ಸಣ್ಣ ಕಾರ್ಯಕ್ರಮ ಕೂಡ ನಾನು ಹೋಗ್ತೀನಿ. ಇವತ್ತು ನಮ್ಮ ತಿಗಳು ಸಮುದಾಯ ಪ್ರಾತಿನಿಧ್ಯದ ರಾಜಕಾರಣದಲ್ಲಿ ಬಹಳ ಕಡಿಮೆ. ಇತ್ತೀಚೆಗೆ ಏನಾಗಿದೆ ಅಂದರೆ ಜಾತಿ ರಾಜಕಾರಣದ ಮೇಲೂ ಎಲೆಕ್ಷನ್ ನಡೆಯಕ್ಕೆ ಶುರು ಆಗ್ತೈತೆ. ಆ ವ್ಯಕ್ತಿ ಅಂತವನು ಒಳ್ಳೆಯನ ಕೆಲಸ ಮಾಡ್ತಾನ ನೋಡೋದೇ ಇಲ್ಲ ಈಗ. ಅವ್ನು ನಮ್ಮವನಲ್ಲಿ ಯಾವನು, ಎಡಗಯ್ಯ ಬಲಗಯ್ಯ ಮೇಲ್ಗಯ್ಯ ಇವೆಲ್ಲವನ್ನೂ ನೋಡ್ತೀವಿ. ಪ್ರಶ್ನೆ ಅದಲ್ಲ. ಇವತ್ತು ನರೇಂದ್ರ ಮೋದಿಯವರನ್ನ ನಾವೇನಾದರೂ ಜಾತಿ ಮೇಲೆ ನೋಡಿದ್ರೆ ಅವ್ರು ಪ್ರಧಾನಿ ಆಗಕ್ಕೆ ಆಗ್ತಾನೆ ಇರಲಿಲ್ಲ. ಇವತ್ತು ಇಡೀ ದೇಶದ ನಾಯಕ, ವಿಶ್ವ ನಾಯಕ, ಇಡೀ ದೇಶವನ್ನೇ ಮನೆ ಅಂತೇಳಿ ಭಾವಿಸಿ 20 ಗಂಟೆ ಕೆಲಸ ಮಾಡ್ತಕ್ಕಂಥವ್ರು. ಪಾರ್ಟಿ ಯಾವುದನ್ನ ಇಟ್ಕೊಳ್ಳಿ ನಡೀತಾ ಐತೆ. ಆ ಟ್ರಂಪು ನಮ್ಗೆಲ್ಲ ಟ್ಯಾಕ್ಸ್ ಹಾಕ್ತೀವಿ ಅಂದ್ರೆ ಕೇರೆ ಮಾಡ್ತಾ ಇಲ್ಲ ಅಂತ ಕಡೆಗೆ. ಟ್ರಂಪ್ ನೀನೇನು ಟ್ಯಾಕ್ಸ್ ಹಾಕೋದು, ನಮ್ಮನ್ನು ನಾವೇ ತಗೊಂತೀವಿ ಅಂತೇಳಿ ಇವತ್ತು ನಮ್ಮ ದುಡ್ಡಿಂದ ಬೇರೆ ದೇಶಗಳು ಬದುಕ್ತಾ ಇರೋದು. ಇವತ್ತು ನೀವು ಕೋಲ್ಗೇಟ್ ತಗೊಂತಿರಲ್ಲ, ಅಲ್ಲೂ ಟೂತ್ ಪೇಸ್ಟ್ ಅದೆಲ್ಲ ಫಾರಿನ್ದು. ಲೈಫಾಯ್ ಸೋಪ್ ಹಾಕ್ತೀವಲ್ಲ ಫಾರಿನ್ದು. ಈ ಕೋಕಾ ಕೋಲಾ ಅವೆಲ್ಲ ಕುಡಿತೀವಲ್ಲ, ನಾವು ಏನೇನು ಪರ್ಚೇಸ್ ಮಾಡ್ತೀವಿ ಟ್ಯಾಕ್ಸ್ ಬಿಟ್ಟು ಇನ್ನೆಲ್ಲ ದುಡ್ಡು ಅವ್ರ ದೇಶಕ್ಕೆ ಹೋಗ್ತದೆ ವಾಪಸ್ಸು. ಅದಕ್ಕೆ ಇವತ್ತು ನಾವು ಶುರು ಮಾಡಿದ್ವಿ ಒಂದು ಅಟ್ಲೀಸ್ಟ್ ಮಿನಿಮಮ್ ಪೇಸ್ಟು ನಮ್ಮ ದೇಶದ ಉಜ್ಕೋಣ, ಸೋಪು ನಮ್ಮ ದೇಶದ ಹಾಕೋಣ. ಸೋಪ್ ಮೈಸೂರು ಸ್ಯಾಂಡಲ್ ಸಿಗಲ್ವಾ, ಅದಕ್ಕೆ ಸೋಪ್ ಬೇಕಾ? ಚಪ್ಪಲಿ ಎಷ್ಟು ಕಡಿಮೆ ಆಗ್ತದೋ ಅಷ್ಟು ನಾವು ಮನೆಗಳಲ್ಲಿ ಪರ್ಚೇಸ್ ಮಾಡಿದ್ರೆ ಆ ದುಡ್ಡು ನಮ್ಮ ದೇಶಕ್ಕೆ ಉಳಿತದೆ. ಟ್ರಂಪ್ ಪಲ್ಟಿ ಹೊಡ್ಕೊಂತಾನೆ. ಇವತ್ತು ನಮ್ಮ ದೇಶವನ್ನು ಮುಟ್ಟಕ್ಕೆ ಯಾರ ಕೈಲಿ ಆಗೋದಿಲ್ಲ. ಫಸ್ಟ್ ದೇಶ, ಅದಕ್ಕೆ ಭಾರತ್ ಮಾತಾಕಿ ಜಯ ಅಂತ ಹೇಳೋದಲ್ಲ. ಇವತ್ತು ಈ ಸಮುದಾಯ ಇದೆಯಲ್ಲ, ದೇಶದ ಜೊತೆಯಲ್ಲಿ ನಿಂತ್ಕೊಂಡೈತೆ, ಧರ್ಮದ ಜೊತೆಯಲ್ಲಿ ನಿಂತ್ಕೊಂಡೈತೆ. ಧರ್ಮ ಅಂತಂದ್ರೆ ಆಚಾರ ವಿಚಾರದಲ್ಲಿ ನೀವು ಎತ್ತಿದ ಕೈ. ನಾನು ನೋಡಿದ್ನಲ್ಲ, ಈ ಕರ್ಗ ಮಾಡೋ ಸಂದರ್ಭದಲ್ಲಿರ್ಬೋದು, ಬೇರೆ ಬೇರೆ ಉತ್ಸವಗಳು ಮಾಡುವಂಥ ಸಂದರ್ಭದಲ್ಲಿ ಆಚಾರ ವಿಚಾರಗಳನ್ನ ಕಟ್ಟುನಿಟ್ಟಾಗಿ ಯಾರನ್ನ ಪಾಲಿಸ್ತಾರೆ ಅಂತಂದ್ರೆ ಈ ಸಮುದಾಯ, ತಿಗಳು ಸಮುದಾಯ. ಇವತ್ತು ಕೂಡ ಹೆಣ್ಣು ಇವೆಲ್ಲ ಮಾಡ್ಬೇಕಾದ್ರೆ ನಮ್ಮ ಗೌಡ್ರು ಹೇಳಿದ್ದು ವಿಳೆದೆಲ್ಲ ಕೊಡ್ಲಿಲ್ಲ ಮದುವೆನೇ ಆಗಂಗಿಲ್ವೇ? ಬೇರೆ ಸಮಯದಲ್ಲಿ ನೋಡಿದ್ಯಾ, ನೀನ್ ಯಾರು ಹೋದಾಗ ಅಂತೇಳಿ ಯಾವ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಯಾವ್ದೇ ಕಟ್ಕೊಂಡು ಮದುವೆ ಆಗ್ತಾನೆ ಇರ್ತಾರೆ. ಆದ್ರೆ ಈ ಸಮುದಾಯದಲ್ಲಿ ಆ ದೊಡ್ಡವರು ಚಿಕ್ಕವರು ಅನ್ನೋದು ಇವತ್ತು ಕೂಡ ಇಟ್ಕೊಂಡಿರ್ತಕ್ಕಂಥ ಸಮಾಜ ಇದೆಲ್ಲ ಕೂಡ ಅತ್ಯಂತ ನಿಷ್ಠಾವಂತ, ಧರ್ಮನಿಷ್ಠವಾಗಿರ್ತಕ್ಕಂಥ ಸಮಾಜ ಇದೆಲ್ಲ ಕೂಡ. ಯಾಕಂದ್ರೆ ನಾವೆಲ್ಲ ಪಾಂಡವ ವಂಶಸ್ಥರು. ಪಾಂಡವರು ಇದ್ದಿದ್ದು 5 ಜನ, ಕೌರವರು 3 ಜನ. ಆದರೆ ಹೆಸರಿದ್ದು ಪಾಂಡವರಿಗೇನೆ. ಕೊನೆಗೆ ಧರ್ಮಕ್ಕೆ ಜಯ ಸಿಕ್ಕಿರ್ತಕ್ಕಂಥದ್ದು. ಸೊ ಏನೇ ಆದರೂ ಕೂಡ ಈ ಸಮಾಜದಲ್ಲಿ ನೀವು ಸ್ವಲ್ಪ ಸಹನೆಯಿಂದ ಇತ್ತು ಅಂದರೆ ಖಂಡಿತವಾಗಲೂ ಧರ್ಮ ನಿಮಗೆ ಯಾವತ್ತೂ ಜಯ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ